ಹಲೋ ವೀಕ್ಷಕರೇ, ಇವತ್ತು ನಾನು ಸಂಡೇ ಸ್ಪೆಷಲ್ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಿರಿಯಾನಿ ಮಾಡಲು ಬೇಕಾದ ಪದಾರ್ಥ: ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಇವೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆ, ತುಪ್ಪ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಮಸಾಲೆ ಪದಾರ್ಥವನ್ನು ಹಾಕಿ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹುರಿದ ನಂತರ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ನಂತರ ಸಣ್ಣದಾಗಿ ಹಚ್ಚಿದ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ನಂತರ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಇನ್ನೊಂದು ಪಾತ್ರೆಗೆ ಅಕ್ಕಿಯ ಅಳತೆಗೆ ಬೇಕಾದಷ್ಟು ನೀರು, ಸ್ವಲ್ಪ ಉಪ್ಪು, ಅರಿಶಿಣ, ಎಣ್ಣೆ ಹಾಕಿ ನೀರು ಕುದಿಯುವವರೆಗೂ ಬಿಡಬೇಕು. ಇವತ್ತು ನಾನು ತಗೊಂಡಿರೋದು 1 kg ಚಿಕನ್. ಅದರ ಅಳತೆಯ ತಕ್ಕಂತೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಎಷ್ಟು ಚಿಕನ್ ತಗೋತೀರೋ ಆ ಅಳತೆಗೆ ತಕ್ಕಂತೆ ಮಸಾಲೆಯನ್ನು ರೆಡಿ ಮಾಡ್ಕೋಬಹುದು. ಹುರಿದುಕೊಳ್ಳುತ್ತಿರುವ ಮಸಾಲೆಗೆ ಟೊಮೊಟೊ ಸೇರಿಸಿ ಹುರಿದು ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ತೊಳೆದ ಚಿಕನ್ನನ್ನು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಿಕನ್ ಬೇಯುವವರೆಗೆ ಬೇಯಿಸಿಕೊಳ್ಳಬೇಕು. ನಾನು ಇಲ್ಲಿ 2 ಪ್ಯಾಕೆಟ್ ತೇಜು ರೆಡಿಮೇಡ್ ಚಿಕನ್ ಬಿರಿಯಾನಿ ಮಸಾಲ ಪೌಡರನ್ನು 1 kg ಚಿಕನ್ ಅಳತೆಗೆ ತಗೊಂಡಿದ್ದೀನಿ. ನೀವು ಅದರ ಅಳತೆಯಂತೆ ಮಸಾಲೆ ಪೌಡರ್ ತಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ಕುದಿಯುತ್ತಿರುವ ನೀರಿಗೆ ನಿಂಬೆ ರಸ ಸೇರಿಸಿ ತೊಳೆದ ಅಕ್ಕಿಯನ್ನು ಹಾಕಿ ಅಕ್ಕಿಯು ಅರ್ಧ ಬೇಯುವವರೆಗೆ ಬಿಡಬೇಕು. ನಾನಿಲ್ಲಿ ಬುಲೆಟ್ ರೈಸ್ ಜೊತೆಗೆ ಬಾಸುಮತಿ ರೈಸನ್ನು ಮಿಕ್ಸ್ ಮಾಡಿ 3 ಲೋಟ ಅಳತೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದಾದ ನಂತರ ಬೇಯಿಸುತ್ತಿರುವ ಚಿಕನ್ ಬಿರಿಯಾನಿ ಮಸಾಲಕ್ಕೆ 3 ರಿಂದ 4 ಸ್ಪೂನ್ ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ನಂತರ ಕುದಿಯುತ್ತಿರುವ ಅಕ್ಕಿಯನ್ನು ಕೈ ಆಡಿಸುತ್ತಾ ಇರಬೇಕು. ಈ ಕಡೆ ಬೇಯುತ್ತಿರುವ ಚಿಕನ್ ಮಸಾಲವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿಕೊಂಡು ಇಟ್ಕೋಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಅರ್ಧದಷ್ಟು ಬೆಂದ ಮೇಲೆ ಅದನ್ನು ಜಾಲರಿಗೆ ಹಾಕಿ ನಿಧಾನವಾಗಿ ಬಸಿದುಕೊಳ್ಳಬೇಕು. ಈ ರೀತಿ ಅನ್ನವು ಉದುರುದುರಾಗಿ ಇರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇನ್ನೊಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಆ ಪಾತ್ರೆಗೆ ಪೂರ್ತಿ ಸುರಿದು ಮಿಕ್ಸ್ ಮಾಡುವ ಬದಲು ಟೇಸ್ಟಿಯಾಗಿ ದಮ್ ರೀತಿ ಬರಬೇಕು ಅಂದರೆ ಲೇಯರ್ ಆಗಿ ನಾನು ಮಾಡ್ತಿರೋ ರೀತಿ ಬರಬೇಕು. ಅಂದರೆ ಮತ್ತು ಬಿರಿಯಾನಿ ಮಸಾಲೆ ಹಾಕಿ ನಂತರ ಬೇಯಿಸಿದ ಅನ್ನವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿ ನಂತರ ಇನ್ನೊಂದು ಲೇಯರಲ್ಲಿ ಬಿರಿಯಾನಿ ಮಸಾಲೆ ಮಿಶ್ರಣ ಹಾಕಿ ಇನ್ನೊಂದು ಲೇಯರ್ ಬೇಯಿಸಿದ ಅನ್ನವನ್ನು ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಮುಚ್ಚಳ ಮುಚ್ಚಿ ದಮ್ ಕಟ್ಟಬೇಕು. ನಾವೇನು ಮಾಡಿದ್ವಿ ಅಂತ ಅಂದರೆ, ಬಿರಿಯಾನಿ ಜೊತೆ ಕಬಾಬು ಚೆನ್ನಾಗಿರುತ್ತೆ ಅಂತ ಸೈಡಲ್ಲಿ ಕಬಾಬ್ ಕೂಡ ಮಾಡ್ಕೋತಿದ್ದೀವಿ. ನಮ್ಮ ಬಿರಿಯಾನಿ ಚೆನ್ನಾಗಿರಬೇಕು ಅಂದ್ಕೊಂಡು 3 ರಿಂದ 4 ನಿಮಿಷ ದಮ್ ಕಟ್ಟೋದಕ್ಕೆ ಬಿಟ್ಟಿದ್ದೆ. ದಮ್ ಕಟ್ಟಿದ ರೈಸನ್ನು ತಳದಿಂದ ಮೇಲ್ವರೆಗೂ ರೈಸ್ ಫುಲ್ ಮಿಕ್ಸ್ ಆಗೋವರೆಗೂ ತಿರುಗಿಸ್ಬೇಕು. ಈ ಗ್ಯಾಪಲ್ಲೇ ನಮ್ಮ ಕಬಾಬ್ ಕೂಡ ಬೇಯ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಬಿರಿಯಾನಿ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಈ ಅದಕ್ಕೇ ರೆಡಿ ಮಾಡ್ಕೋಬೇಕು. ಇದೇ ಥರ ಪೂರ್ತಿ ಮಿಶ್ರಣ ಮಿಕ್ಸ್ ಮಾಡಿದರೆ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ತಿನ್ನಲು ಸಿದ್ಧ. ಒನ್ಸ್ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಶೇರ್ ಆ್ಯಂಡ್ ಲೈಕ್ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ.